अर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतं यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययैहानियतिदृशितमो बन्धमोक्षश्च यस्मात् अस्य श्रीब्रह्मरुद्रप्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तं धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् यस्वानुभावमखिलश्रुतिसारमेकम् अध्यात्मदीपमतितितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम् आनन्दतीर्थोपदिष्टो निधिर्नारायणः क्वयः प्रदर्शितो येन सम्यक् जयतीर्थं तमाश्रये शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे वेदेशमुनिसत्पादसेवा सम्प्राप्तवैभवान् यादवार्यान्वरसुधाटीकाकारान्वयं नुमः विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं श्रीगुरुभ्यो नमः हरिः ओम् सत एव पदार्थस्य स्वरूपावस्थितस्य यत् कैवल्यं परममहान् अविशेषो निरन्तरः। ಈ ತೃತೀಯ ಸ್ಕಂಧದ 12ನೇ ಅಧ್ಯಾಯದ ಈ 2ನೇ ಶ್ಲೋಕಕ್ಕೆ ಶ್ರೀಮದಾಚಾರ್ಯರ ತಾತ್ಪರ್ಯವೇ ತುಂಬ ವಿಸ್ತಾರವಾಗಿದೆ. ಇಲ್ಲಿ ಸತ ಏವ ಪದಾರ್ಥಸ್ಯ ಯಹ ಭಾವಃ ಸಹ ಪರಮಮಹಾನ್ ಎನ್ನುವುದಾಗಿ ಮುಖ್ಯವಾದ ಅನ್ವಯವನ್ನು ನಾವು ತಿಳಿಬೇಕು. ಸತ ಏವ ಪದಾರ್ಥಸ್ಯ ಎನ್ನುವುದಕ್ಕೆ ಸತ್ ಎಂಬ ಶಬ್ದ, ಆ ಶಬ್ದದ ಅರ್ಥ ಎಂದರೆ ಮುಖ್ಯ ಅಭಿಧೇಯ. ಔಪಚಾರಿಕವಾಗಿ ವಾಚ್ಯವಾದದ್ದು ಲಕ್ಷ್ಮೀದೇವಿ, ಮುಕ್ತರು, ರುಜುಗಣಸ್ಥರು, ಹೀಗೆ ಅನೇಕರನ್ನು ನಾವು ಸತ್ಯೆಂದು ಕರೆಯಲು ಬರುತ್ತದೆ. ಆದರೆ ಮುಖ್ಯವಾಗಿ ರಸತ್ ಎಂಬ ಶಬ್ದದಿಂದ ವಾಚ್ಯರಾದವನು ಪರಮಾತ್ಮ. ಆದ್ದರಿಂದಾಗಿ ಸರ್ವಥಾ ಪಾರತಂತ್ರ್ಯಾದಿ ಯಾವ ದೋಷಗಳೂ ಇಲ್ಲದಂತಹ ಭಗವಂತನನ್ನು ಸತ್ಯೆಂಬ ಶಬ್ದದಿಂದ ಕರೀತಾ ಇದ್ದಾರೆ. ಆದ್ದರಿಂದ ಸತ ಏವ ಪದಾರ್ಥಸ್ಯ, ಸತ್ ಶಬ್ದದಿಂದ ಮುಖ್ಯಾಭಿಧೇಯನಾದ ಭಗವಂತನ ಯಹ ಭಾವ, ಯಾವ ರೂಪವೋ ಆ ರೂಪವು ಪರಮಮಹಾನ್ ಅಂದರೆ ದೇಶತಃ, ವ್ಯಾಪ್ತ, ಕಾಲತಃ, ನಿತ್ಯ ಅನಾದಿನಿತ್ಯ, ಗುಣತಃ ಅತ್ಯಂತ ಪರಿಪೂರ್ಣ. ಹೀಗೆ ಹೇಳಿದಾಗ ನಿನ್ನೆದನ್ನು ಅನುವಾದ ಮಾಡುತ್ತಿದ್ದೇನಿನ್ನು. ಹೀಗೆ ಹೇಳಿದಾಗ ನಿರ್ದೋಷನಾದ ಭಗವಂತನ, ಪಾರತಂತ್ರ್ಯಾದಿ ದೋಷಗಳಿಲ್ಲದ ಭಗವಂತನ ರೂಪವು ಪರಮಮಹಾನ್ ಎಂದು ಹೇಳಿದಾಗ ರಾಮಕೃಷ್ಣಾದಿ ರೂಪಗಳು ಹೇಗೋ ಹಾಗೆ ಅಂತರ್ಯಾಮಿಯಾದ ಭಗವಂತನ ರೂಪಗಳಿವೆ. ಆ ಅಂತರ್ಯಾಮಿಯಾದ ಭಗವಂತನ ರೂಪಗಳು ಒಂದು ಜೀವನ ದೇಹದಲ್ಲಿ, ಶರೀರದಲ್ಲಿ, ಚಕ್ಷುರಿಂದ್ರಿಯದಲ್ಲಿ, ಗಿಡ ಮರಗಳಲ್ಲಿ, ಶಾಲಿಗ್ರಾಮ ಪ್ರತಿಮೆಗಳಲ್ಲಿ, ಜಗತ್ತಿನಲ್ಲಿ, ಸೂರ್ಯಚಂದ್ರ ನಕ್ಷತ್ರಗಳಲ್ಲಿ, ಹೀಗೆ ಬೇರೆ ಬೇರೆ ಅಧಿಷ್ಠಾನಗಳಲ್ಲಿ ಅಂತರ್ಯಾಮಿಯಾಗಿ ಇರುವ ಭಗವಂತನಿದ್ದಾನೆ. ಆ ಭಗವಂತ ಯದ್ವೇವ ಸಮಪ್ಲುಷಿಣ ಎಂಬ ಪ್ರಮಾಣಾನುಸಾರವಾಗಿ ಪರಿಮಿತವಾದ ಆಕಾರವುಳ್ಳವನು, ಪರಿಮಿತವಾದ ಪರಿಮಾಣವುಳ್ಳವನು. ಹಾಗಾಗಿ ಅಲ್ಪ ಪರಿಮಾಣವುಳ್ಳವನಾದ ಕಾರಣ ಅವನು ಪರಮಮಹಾನ್ ಆಗಲಿಲ್ಲ. ವಾಸ್ತವಿಕವಾಗಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇದ್ದ ರೂಪ, ಆ ರೂಪ ಎಂದೆಂದಿಗೂ ಹುಟ್ಟಿಲ್ಲ, ಎಂದಿಗೂ ನಾಶವಾಗುವುದಿಲ್ಲ. ಹಾಗೂ ಅನಂತ ಗುಣಪೂರ್ಣ, ಆ ಗುಣಗಳಲ್ಲಿ ಎಂದೆಂದಿಗೂ ಕಡಿಮೆ ಅನ್ನುವುದು ಸರ್ವಥಾ ಇಲ್ಲ. ಆದರೆ ಪರಿಮಾಣ ದೇಶತಃ ಏನು ಪರಿಮಾಣವಿದೆ ಆ ಪರಿಮಾಣ ಮಾತ್ರ
ಕಡಿಮೆ ಇದ್ದೆ ಅನ್ನುವುದು ವಸ್ತುಸ್ಥಿತಿ. ಇದು ಕೇವಲ ತೋರಿಕೆಗೆ ಮಾತ್ರ ಅಂತ ಸರ್ವಥಾ ಭಾವಿಸತಕ್ಕದ್ದಲ್ಲ, ಅದು ವಸ್ತುಸ್ಥಿತಿ. ಪರಮಾತ್ಮ ಪರಿಮಿತನಾಗಿದ್ದಾನೆ. ಯಾಕೆ? ಅಧಿಷ್ಠಾನವಾದ ಪದಾರ್ಥ ಕಲ್ಲು, ಮಣ್ಣು, ಕಟ್ಟಿಗೆ, ನೀರು, ಸಮುದ್ರ ಇತ್ಯಾದಿಯಾದ ಪದಾರ್ಥಗಳು ಪರಿಮಿತವಾದದ್ದರಿಂದಾಗಿ ತತ್ತದಂತರ್ಯಾಮಿಯಾಗಿರುವಂತಹ ಭಗವಂತನೂ ಕೂಡ ತತ್ತದಾಕಾರನಾಗಿದ್ದಾನೆ, ಅಷ್ಟಷ್ಟೇ ಪರಿಮಾಣವುಳ್ಳವನಾಗಿದ್ದಾನೆ. ಆದ್ದರಿಂದಾಗಿ ಭಗವಂತ ಪರಿಮಿತವಾದ ರೂಪವುಳ್ಳವನಾದ, ದೇಶತಃ ಅನಂತವಾದ ರೂಪ ಅಲ್ಲ. ಹಾಗಾಗಿ ಭಗವಂತನ ರೂಪ ಪರಮ ಮಹಾನ್ ಎಂದು ಹೇಳಿದಾಗ ಭಗವಂತನ ರೂಪ ಈ ಎಲ್ಲ ಅಂತರ್ಯಾಮಿ ರೂಪ, ಈ ಎಲ್ಲ ರೂಪಗಳು ಪರಮ ಮಹಾನ್ ಅಲ್ಲ. ಆದ್ದರಿಂದ ಯಾವುದು ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರವನ್ನು ಹೇಳುವುದಕ್ಕೆ ಭಾಗವತಾಚಾರ್ಯರು ವೇದವ್ಯಾಸ ದೇವರು ಹೇಳುತ್ತಾರೆ, ಸತ ಏವ ಪದಾರ್ಥಸ್ಯ ಸ್ವರೂಪಾವಸ್ಥಿತಸ್ಯ. ಸ್ವರೂಪಾವಸ್ಥಿತ ಅಂತಂದರೆ ಅರ್ಥ ಏನು? ಯಾವ ಪದಾರ್ಥದಲ್ಲೂ ಅಂತರ್ಯಾಮಿಯಾಗಿ ಇಲ್ಲದವ, ಯಾವ ಪದಾರ್ಥದಲ್ಲೂ ಅಂತರ್ಯಾಮಿಯಾಗಿ ಅಂತರ್ಗತನಾಗಿ ಇಲ್ಲದವ. ಅಂತರ್ಗತನಾಗಿ ಇದ್ದವನು ಆಯಾ ಆಕಾರವುಳ್ಳವನಾಗ್ತಾನೆ. ಅಂತರ್ಯಾಮಿಯಾಗಿ ಇಲ್ಲದವನಿಗೆ ಇಲ್ಲದ ಯಾವ ಭಗವಂತನ ರೂಪವೋ ಅದು ಅನಂತವಾಗಿದೆ ಎಂಬ ಅಭಿಪ್ರಾಯದಿಂದ ಸ್ವರೂಪಾವಸ್ಥಿತಸ್ಯ ಅಂತ ಹೇಳಿದರು. ಹಾಗಾದರೆ ಭಗವಂತನ ಅಂತರ್ಯಾಮಿ ಆಗದಿರುವ ಯಾವ ರೂಪವೋ ಅದು ಪರಮ ಮಹಾನ್ ಎಂದಂತೆ ಆಯಿತು. ಇದು ಸಮಂಜಸ. ಇಷ್ಟು ಸರಿ ಹೋಯಿತು. ಇಷ್ಟಾದ ಮೇಲೂ ಮತ್ತೆ ಪ್ರಶ್ನೆ ಬರ್ತದೆ. ಏನು? ಜಗದಾವರಕಸ್ಯ ಸ್ವರೂಪಸ್ಯ ತತಃ ಕಿಂಚಿನ್ ಮಹತ್ವಂ ಇತ್ಯತಃ ಕೈವಲ್ಯಂ ಇತಿ. ಜಗದಾವರಕ ಪರಮಾತ್ಮ ಒಂದು ರೂಪದಿಂದ, ಕೆಲವು ರೂಪಗಳಿಂದ ಜಗತ್ತನ್ನು ಆವರಿಸಿದ್ದಾನೆ. ಅದು ಯಾವ ವಸ್ತುವಿನಲ್ಲಿ ಅಂತರ್ಯಾಮಿಯಾಗಿದ್ದ ಭಗವಂತನ ರೂಪವಲ್ಲ. ಯಾವುದರಲ್ಲೂ ಪರಮಾತ್ಮ ಅಂತರ್ಯಾಮಿಯಾಗಿ ಇಲ್ಲ, ಕಿಂತು ಆವರಿಸಿದ ರೂಪ. ಜಗತ್ತನ್ನು ಆವರಿಸಿ ಪರಮಾತ್ಮ ಇದ್ದಾನೆ. ಹಾಗಾಗಿ ಅದು ಯಾವುದರಲ್ಲಿ ಅಂತರ್ಯಾಮಿಯಾಗಿದ್ದದ್ದಲ್ಲ, ಅಂತರ್ಯಾಮಿಯಾಗಿದ್ದದ್ದಲ್ಲ ಅಂತ ನೀವು ಹೇಳಿದಿರಿ. ಹಾಗಾದರೆ ಭಗವಂತನ ಯಾವುದರಲ್ಲೂ ಅಂತರ್ಯಾಮಿಯಾಗದಿರುವ ರೂಪ ಅಂತ ಹೇಳಿದಾಗ ಜಗತ್ತಿಗೆ ಆವರಕವಾದಂತಹ ಭಗವಂತನ ರೂಪವಿದೆ. ಆ ಜಗತ್ತಿಗೆ ಆವರಕವಾದ ಭಗವಂತನ ರೂಪವೇನೋ ಅದು ಅವಶ್ಯವಾಗಿ ಪರಿಮಿತವೇ. ಯಾಕೆ? ಜಗತ್ತೇ ಪರಿಮಿತವಾಗಿದೆ ಅಂತಂದ ಮೇಲೆ, ಇಡೀ ವಿಶ್ವ ಪ್ರಪಂಚವೇ ಪರಿಮಿತವಾಗಿದೆ ಎಂದ ಮೇಲೆ ಅದಕ್ಕೆ ಆವರಕವಾದ ಭಗವಂತನ ರೂಪವೂ ಕೂಡ ಬಹಳ ದೊಡ್ಡದಲ್ಲ, ಪರಿಮಿತವಾದದ್ದೇ. ಆದ್ದರಿಂದಾಗಿ ಆ ಜಗದಾವರಕವಾದ ರೂಪ ಅಂತರ್ಯಾಮಿಯಲ್ಲದಿದ್ದದ್ದು. ಆದ್ದರಿಂದ ಅದು ಪರಮ ಮಹಾನ್ ಆಗಿದೆಯಾ? ಆಗಿಲ್ಲವಲ್ಲ. ಆದ್ದರಿಂದ ದೋಷ ಬರ್ತದೆ. ಅಂದ್ರೇನು? ಪರಮ ಮಹಾನ್ ಅನ್ನುವ ಶಬ್ದಕ್ಕೆ ಮತ್ತೊಮ್ಮೆ ನಾವು ಅರ್ಥವನ್ನು ನೆನಪು ಮಾಡಿಕೊಳ್ಳೋಣ. ಕಾಲತಃ ಅನಾದಿನಿತ್ಯ, ಗುಣತಃ ಅತಿ ಪರಿಪೂರ್ಣ ಆಗಿರುವುದಲ್ಲದೇನೆ ದೇಶತಃ ಅನಂತ ಆಗಿದ್ದದ್ದು ಯಾವುದೋ ಅದು ಪರಮ ಮಹಾನ್ ಎಂದಾಗ ಜಗತ್ತಿಗೆ ಆವರಿಸಿ ಇರುವಂತಹ ಭಗವಂತನ ರೂಪ ಪರಮ ಮಹಾನ್ ಅಲ್ಲ. ಯಾಕೆಂದರೆ ಅನಂತ ದೇಶವ್ಯಾಪಿ ಅಲ್ಲ. ಬ್ರಹ್ಮಾಂಡದ ಹೊರಗೆ, ಜಗತ್ತಿನ ಹೊರಗೆ ಸ್ವಲ್ಪ ದೇಶದಲ್ಲಿ ಮಾತ್ರ ತುಂಬಿಕೊಂಡು ಇದ್ದು ಆವರಿಸಿ ಇರುವಂತಹದ್ದು. ಅದಕ್ಕಾಗಿ ಹೇಳಿದರು ಜಗದಾವರಕಸ್ಯ ಸ್ವರೂಪಸ್ಯ, ಭಗವಂತನ ರೂಪ ತತಃ ಕಿಂಚಿನ್ ಮಹತ್ವಂ, ಜಗತ್ತಿಗಿಂತಲೂ ಆವ್ರಿಯಮಾಣವಾದ ಪ್ರಪಂಚ ಎಷ್ಟೋ ಅದಕ್ಕಿಂತಲೂ ಸ್ವಲ್ಪ ದೊಡ್ಡದು. ಬಹಳ ದೊಡ್ಡದಲ್ಲ, ಅನಂತವಾದದ್ದಂತೂ ಅಲ್ಲವೇ ಅಲ್ಲ. ಹಾಗಾಗಿ ಕಿಂಚಿನ್ ಮಹತ್ವಂ ಇತ್ಯತಃ. ಅದಕ್ಕಾಗಿ ಹೇಳಿದರು ಕೈವಲ್ಯಂ. ಕೈವಲ್ಯಂ ಅಂತಂದರೆ ಜಗತ್ ಅನಾವರಕವಾದ, ಜಗತ್ತಿಗೆ ಆವರಕವಾಗದಿರುವ ಎಂದರ್ಥ. ಹಾಗಾದರೆ ಸ್ವರೂಪಾವಸ್ಥಿತಸ್ಯ ಎನ್ನುವುದರಿಂದ ಯಾವುದರಲ್ಲಿ ಅಂತರ್ಯಾಮಿಯಾಗದಿರುವ ಎಂದರ್ಥ. ಕೈವಲ್ಯಂ ಅಂತನ್ನುವುದರಿಂದ ಜಗತ್ತಿಗೆ ಆವರಣವೆಂಬ ಕಾರ್ಯವನ್ನು ಮಾಡಲು ತೊಡಗದಿದ್ದ, ಜಗತ್ತಿನ ಆವರಣವೆಂಬ ಕಾರ್ಯವನ್ನು ಮಾಡದಿದ್ದ ಪರಮಾತ್ಮ ಬೇರೆ ಬೇರೆ ಕಾರ್ಯವನ್ನು ಮಾಡ್ತಾನೆ. ಹಾಗೆ ಆವರಣ ರೂಪ
ಆವರಣವನ್ನು ಮಾಡುವುದು ಎಂಬಂತಹ ಒಂದು ರೂಪವನ್ನು, ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಆ ಕಾರ್ಯವನ್ನು ಮಾಡದಿದ್ದಂತಹ ರೂಪ ಕೈವಲ್ಯ ಎಂದು ಹೇಳುವುದಕ್ಕೆ ಈ ಮಾತು ತೊಡಗಿದೆ ಅಂತ ಹೇಳಿದರು. ತಥಾಚ ಸತ ಏವ ಸತ ಏವ ಪದಾರ್ಥಸ್ಯ ಸ್ವರೂಪಾವಸ್ಥಿತಸ್ಯ ಯಹ ಕೇವಲಃ ಭಾವಃ ರೂಪವಿಶೇಷಃ ಅದು ಪರಮಮಹಾನ್. ಯಾವುದರಲ್ಲಿ ಅಂತರ್ಯಾಮಿ ಆಗದಿರುವ ಹಾಗೂ ಜಗದಾವರಣವೆಂಬಂತಹ ಕಾರ್ಯವನ್ನು ಮಾಡದಿರುವ ಯಾವ ಭಗವಂತನ ರೂಪ ವಿಶೇಷವೋ ಅದು ಪರಮಮಹಾನ್ ಎಂದಂತೆ ಆಯಿತು. ಸರಿ, ಇಷ್ಟು ಹೇಳಿದ ಮೇಲೂ ಕೂಡ, ಇಷ್ಟು ಹೇಳಿದ ಮೇಲೆ ತತ್ರಾಪಿ ಬಹುವಿಧಾನಿ ರೂಪಾಣಿ ತಸ್ಯ ಸಂತಿ ಇತ್ಯವಿಶೇಷಃ ಇತಿ. ಬಹುವಿಧಾನಿ ರೂಪಾಣಿ ಸಂತಿ, ಅನೇಕ ರೂಪಗಳಿವೆ. ಅಂದರೆ ಜಗತ್ತನ್ನು ಆವರಣ ಮಾಡುವಂತಹ ರೂಪ ಅಂತನ್ನೋದು ಒಂದು. ಆದರೆ ಜಗತ್ತನ್ನು ಆವರಣ ಮಾಡದಿದ್ದರೂ ಕೂಡ ಅದೇ ಪರಿಮಾಣದಲ್ಲಿ ಇರುವಂತಹ ಅನಂತ ರೂಪಗಳಿವೆ ಪರಮಾತ್ಮನದು. ಭಾರೀ ವಿಚಿತ್ರವಾದದ್ದು. ಅಂಥ ಆ ಅನಂತ ರೂಪಗಳೇನಿವೆಯಲ್ಲ, ಅದು ಜಗತ್ತನ್ನು ಆವರಣ ಮಾಡುವುದಕ್ಕಾಗಿ ತೊಡಗಿದ್ದಲ್ಲ. ಆವರಣ ಮಾಡಬೇಕು ಎಂದು ಸಂಕಲ್ಪದಿಂದಾಗಿ ಭಗವಂತ ಆ ಜಗತ್ತನ್ನು ಆವರಿಸಿ ನಿಂತದ್ದಲ್ಲ. ಆದರೆ ತನ್ನ ಲೀಲೆಯಿಂದ, ತನ್ನ ಇಚ್ಛೆಯಿಂದ, ಸತ್ಯ ಸಂಕಲ್ಪಾನುಸಾರವಾಗಿ ಪರಮಾತ್ಮ ಆ ದೇಶದಲ್ಲೆಲ್ಲ ವ್ಯಾಪಿಸಿ ಇದ್ದವ, ಹೊರತು ಅನಂತನಲ್ಲ. ಈ ತರಹದ ಅನೇಕ ರೂಪಗಳಿವೆ. ಅಂದರೆ ಉದಾಹರಣೆಗೆ ಜಗತ್ತನ್ನು ವ್ಯಾಪಿಸುವುದಕ್ಕಾಗಿ, ಆವರಿಸುವುದಕ್ಕಾಗಿದ್ದದ್ದು ಒಂದು ರೂಪವಾದರೆ, ಜಗತ್ತನ್ನು ಆವರಿಸದೆ ತನ್ನಷ್ಟಕ್ಕೆ ತಾನೇ ತನ್ನ ಲೀಲೆಯನ್ನು ಮಾಡುವುದಕ್ಕಾಗಿ ಇದ್ದಂತಹ ಭಗವಂತನ ರೂಪಗಳು ಅನಂತವಾಗಿವೆ. ಆದರೆ ಅದರ ಪರಿಮಾಣ ಎಷ್ಟು? ಈ ಜಗದಾವರಕವಾದ ರೂಪದ ಪರಿಮಾಣ ಎಷ್ಟೋ, ಗಾತ್ರವೇನೋ ಅಷ್ಟೇ ಗಾತ್ರದ ರೂಪಗಳು. ಪರಮಮಹಾನ್ ಅಲ್ಲ. ಈ ತರಹದ ರೂಪಗಳು ಬೇಕಾದಷ್ಟಿವೆ ಅಂತನ್ನುವುದಕ್ಕಾಗಿ ಅದನ್ನು ಹೇಳುವುದಕ್ಕೆ ಹೇಳಿದರು. ಅವಿಶೇಷ, ಅವಿಶೇಷ ಎನ್ನುವ ಶಬ್ದ ಇಲ್ಲಿ ವ್ಯಾವರ್ತಕವಾಗಿದೆ. ತತ್ರಾಪಿ ಬಹುವಿಧಾನಿ ರೂಪಾಣಿ ಸಂತಿ ಇತ್ಯವಿಶೇಷ ಇತಿ. ಬಹುವಿಧವಾದ ರೂಪಗಳು ಇವೆ ಅನ್ನುವುದಕ್ಕಾಗಿ ಅವಿಶೇಷ ಎಂಬ ವಿಶೇಷಣವನ್ನು ಕೊಟ್ಟಿದ್ದಾರೆ. ಅದರ ಅರ್ಥ ಏನು ಅಂತಂದರೆ, ಶ್ರೀ ಯಾದವಾರ್ಯರು ಬರೀತಾರೆ, ದೃಶ್ಯಮಾನ ಪರಿಚ್ಛಿನ್ನ ಪರಿಮಾಣ ಏತಾದೃಶ ರೂಪ ವಿಶೇಷ ಭಿನ್ನ. ಆದ್ದರಿಂದ ಇವೆಲ್ಲ ವಿಶೇಷಗಳೇನಿವೆಯಲ್ಲ, ಇವೆಲ್ಲ ದೃಶ್ಯಮಾನವಾದ ಪರಿಚ್ಛಿನ್ನವಾದ ಪರಿಮಾಣವುಳ್ಳ ರೂಪಗಳು. ನಮಗೆ ಪರಮಾತ್ಮನ ರೂಪಗಳೇನಿವೆಯಲ್ಲ, ಆ ರೂಪಗಳು ಎಂಥದ್ದು ಅಂತಂದರೆ ಪರಿಚ್ಛಿನ್ನ ಪರಿಮಾಣವುಳ್ಳದ್ದಾಗಿ ತೋರ್ತಾ ಇದ್ದ ರೂಪ. ಈ ಎಲ್ಲ ಮಾತುಗಳಿಗೆ ಅರ್ಥವನ್ನು ಮುಂದೆ ಕೊನೆಗೆ ಸಮರೈಸ್ ಮಾಡುವ ಸಂದರ್ಭದಲ್ಲಿ ನಾನು ಅದರ ವಿವರಣೆಯನ್ನು ಕೊಡ್ತೇನೆ. ಹಾಗಾಗಿ ದೃಶ್ಯಮಾನ ಪರಿಚ್ಛಿನ್ನ ಪರಿಮಾಣ ಏತಾದೃಶ ರೂಪ ವಿಶೇಷದಿಂದ ಭಿನ್ನವಾದ ರೂಪಗಳು ಅಂದರೆ ಪರಮಾತ್ಮ. ಈಗಲೇ ಅದರ ವಿವರಣೆಯನ್ನು ಮಾಡಿಬಿಡ್ತೇನೆ. ಏನು ಅಂತರ್ಥ? ಈಗ ನಿನ್ನೆ ನಾವು ಮಾತಾಡುವಾಗ ಕೃಷ್ಣ ಬಂದ, ರಾಮ ಹೋದ, ರಾಮ ಹೋದ, ವೇದವ್ಯಾಸ ದೇವರು ಬಂದರು, ಪರಶುರಾಮದೇವರು ಯುದ್ಧಕ್ಕೆ ಸಿದ್ಧರಾದರು ಇತ್ಯಾದಿ ಮಾತುಗಳನ್ನು ಆಡ್ತೇವೆ. ಕೃಷ್ಣ ರಥದಲ್ಲಿ ಕೂತ ಇತ್ಯಾದಿ ಮಾತುಗಳು. ಈ ಎಲ್ಲ ಮಾತುಗಳನ್ನು ಆಡ್ತಾ ಇರುವ ಸಂದರ್ಭದಲ್ಲಿ ಭಗವಂತನ ಕೃಷ್ಣರೂಪ ಇಷ್ಟಡಿ ಎತ್ತರವಾದದ್ದು ಅಂತನ್ನುವುದಾಗಿ ನಾವು ಹೇಳುವಂಥದ್ದು. ಇದೇನಿದೆಯಲ್ಲ, ಹಾಗಾದರೆ ಕೃಷ್ಣ ಅಷ್ಟೇ ಇದ್ದಾನಾ ಅಂತ ಪ್ರಶ್ನೆ ಕೇಳಿದರೆ ಕೃಷ್ಣ ಅಷ್ಟೇ ಇಲ್ಲ, ಅಷ್ಟೇ ಇಲ್ಲ. ಹಾಗಾದರೆ ಎಷ್ಟಿದ್ದಾನೆ ಅಂದರೆ ಇದೇ ಕೃಷ್ಣ ಪರಮಾತ್ಮ ಅನಂತ ದೇಶವ್ಯಾಪಿಯಾದ ರೂಪವನ್ನು ಪಡೆದವನೇ ಆಗಿದ್ದಾನೆ. ಆದರೆ ವಿಚಿತ್ರ ಏನು ಅಂದರೆ ಪರಮಾತ್ಮ ಬುದ್ಧ್ಯವತಾರಾರ್ಥಂ ಅಂತ ಮುಂದೆ ಶ್ರೀಮದಾಚಾರ್ಯರು ಹೇಳ್ತಾರೆ. ಹಾಗಾಗಿ ಪರಮಾತ್ಮ ವಿಚಿತ್ರವಾದ ತನ್ನ ಸಂಕಲ್ಪಾನುಸಾರವಾಗಿಯೇ ಭಗವಂತ ಮಾಡುವುದೇನು ಎಂದರೆ 6 ಅಡಿ ಎತ್ತರವಾಗಿ 8 ಅಡಿ ಎತ್ತರವಾಗಿ ಪರಮಾತ್ಮ ತನ್ನ ರೂಪವನ್ನು ತೋರಿಸ್ತಾನೆ. ಅದು ವಾಸ್ತವ, ಮಿಥ್ಯಾಭೂತವಾದದ್ದಲ್ಲ. ಅನಂತ ದೇಶವ್ಯಾಪಿಯಾದ ಭಗವಂತನ ರೂಪ ಹೇಗುಂಟೋ ಹಾಗೆ ಸ್ವಲ್ಪ ಎತ್ತರವಾದ, ಸ್ವಲ್ಪ ದಪ್ಪಾದ,
ಸಣ್ಣದಾದ ಶಿಶುರೂಪದ ಹೀಗೆ ನಾನಾ ರೂಪವಾದದ್ದನ್ನು ಪರಮಾತ್ಮ ತೋರಿಸ್ತಾನೆ. ಆದ್ದರಿಂದ ಅದು ಏನಾಯಿತು ಅಂತಂದರೆ ದೃಶ್ಯಮಾನವಾದಂತಹ ಪರಿಚ್ಛಿನ್ನವಾದ ಪರಿಮಾಣ ಉಳ್ಳ ರೂಪವಾಯಿತು. ಕಣ್ಣಿಗೆ ಕಾಣುವುದಕ್ಕೆ ಯೋಗಿಗಳಿಗೆ, ನಮ್ಮಂಥವ್ರನ್ನ ಬಿಟ್ಬಿಡಿ, ನಾವು ದೇವರ ದರ್ಶನವನ್ನೇ ಮಾಡಿಕೊಳ್ಳುವುದಕ್ಕೆ ಇವತ್ತಿನ ದಿನ ಅರ್ಹರಲ್ಲ. ಆದ್ದರಿಂದ ಸದ್ಯಕ್ಕೆ ಬಿಟ್ಟುಬಿಡಿ. ಯಾರು ಅವತ್ತಿನ ದಿನ ನೋಡ್ತಾ ಇದ್ರೋ ಅವರಿಗೂ ಕೂಡ, ಯೋಗಿಗಳಿಗೂ ಕೂಡ, ಅಪರೋಕ್ಷ ಜ್ಞಾನದಿಂದ ಕೃಷ್ಣನನ್ನು ಕಾಣುವವರಿಗೂ, ಅಂದರೆ ದುರ್ಯೋಧನಾದಿಗಳಂತೆ ಕೇವಲ ಬಾಹ್ಯ ಇಂದ್ರಿಯಗಳಿಂದ ನೋಡುವುದು ಮಾತ್ರವಲ್ಲ, ಯೋಗಿಗಳಿಗೂ ಕೂಡ ಕೃಷ್ಣ ರೂಪ ಪರಿಮಿತವಾಗಿಯೇ ತೋರುತ್ತದೆ. ಅದಕ್ಕಾಗಿ ದೃಶ್ಯಮಾನವಾದ ಪರಿಚ್ಛಿನ್ನ ಪರಿಮಾಣ, ಮಿತವಾದ ಪರಿಮಿತವಾದ ಪರಿಮಾಣ ಉಳ್ಳದ್ದಾಗಿ ಇದ್ದ ರೂಪ ಕೃಷ್ಣಾದಿ ರೂಪಗಳು ಈ ತರಹದ್ದಲ್ಲ ಅನ್ನುವುದನ್ನು ತೋರಿಸುವುದಕ್ಕಾಗಿ ಅವಿಶೇಷ ಎಂದು ಬಂದಿದ್ದಾರೆ. ಇಷ್ಟಾದ ಮೇಲೆ ಆಮೇಲೆ ಒಂದು ಸರ್ವಗತವಾದ ಪರಮಾತ್ಮನ ರೂಪವಿದೆ. ಅಂದರೆ ನಿಜವಾಗಿಯೂ ಪರಮ ಮಹತ್ತಾದದ್ದು, ಅಂದರೆ ಅನಂತ ದೇಶದಲ್ಲಿ ವ್ಯಾಪಿಸಿದಂತಹ ಭಗವಂತನ ರೂಪ. ಆ ಅನಂತ ದೇಶದಲ್ಲಿ ವ್ಯಾಪಿಸಿದಂತಹ ಯಾವ ಭಗವಂತನ ರೂಪವಿದೆಯಲ್ಲ, ಆ ರೂಪದಲ್ಲೂ ಪರಮಾತ್ಮನದು ವಿಚಿತ್ರ. ಎಲ್ಲ ಕಡೆಗೂ ಪರಮಾತ್ಮನಿಗೆ ಕಣ್ಣು, ಎಲ್ಲ ಕಡೆಗೂ ಪರಮಾತ್ಮನ ತಲೆ, ಎಲ್ಲ ಕಡೆಗೂ ಪರಮಾತ್ಮನ ಕಾಲು, ಎಲ್ಲವೂ ಎಲ್ಲ ಕಡೆಗಿದೆ ಅಂತನ್ನುವುದೇ ಸಿದ್ಧಾಂತವಾದದ್ದರಿಂದ ಇರಲಿ. ಹಾಗೆ ನಾವು ನೋಡ್ತಾ ಇದ್ದರೆ ಆ ಅನಂತ ದೇಶವ್ಯಾಪಿಯಾದಂತಹ ಭಗವಂತನ ರೂಪದಲ್ಲೇನೆ ಒಂದು ಗೇಣು, ಒಂದು ಮೊಳ, 2 ಗಜ, ಹೀಗೆ ಪರಮಾತ್ಮನ ರೂಪದಲ್ಲಿ ಅವಯವ ವಿಶೇಷವಿದೆಯಲ್ಲ, ಭಾಗಗಳಿವೆಯಲ್ಲ, ಅದು ಸ್ವರೂಪಾವಸ್ಥಿತ, ಅಂದರೆ ಯಾವುದರಲ್ಲಿ ಅಂತರ್ಯಾಮಿಯಲ್ಲ ಮತ್ತು ಜಗದಾವರಕವಾಗಿ ಒಂದು ಕೆಲಸದಲ್ಲಿ ತೊಡಗಿದ್ದಲ್ಲ, ಕೇವಲವಾಗಿದೆ. ಮತ್ತು ಅವಿಶೇಷ, ಅಂದರೆ ದೃಶ್ಯಮಾನವಾದ ಪರಿಚ್ಛಿನ್ನ ಪರಿಮಾಣವುಳ್ಳ ಏತಾದಶ ರೂಪವಲ್ಲದು. ಅಂದ ಮೇಲೆ ಅದು ಪರಮ ಮಹಾನ್ ಆಗಲಿ ಎಂದು ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಡುತ್ತದೆ ಭಾಗವತ. ನಿರಂತರ ತಾದೃಶ ಏಕದೇಶವೂ ಅಲ್ಲ. ಈ ಹಸ್ತವಿತಸ್ತ್ಯಾದಿ, ಒಂದು ಮೊಳ ಉದ್ದಾದದ್ದು, ಒಂದು ಗೇಣು ಉದ್ದಾದದ್ದು, 2 ಗಜ ದೊಡ್ಡದಾದದ್ದು ಇತ್ಯಾದಿಯಾಗಿ ಏನು ಅನಂತ ದೇಶವ್ಯಾಪಿಯಾದ ಭಗವಂತನ ರೂಪದಲ್ಲಿರುವಂತಹ ಅವಯವ ವಿಶೇಷಗಳಿವೆಯಲ್ಲ, ಏಕದೇಶಗಳು, ಅವಯವವಲ್ಲ ಏಕದೇಶಗಳು, ಆ ಏಕದೇಶವೆಂಬ ರೂಪ ವಿಶೇಷಗಳು ಕೂಡ ಅವು ಸ್ವರೂಪಾವಸ್ಥಿತವಾಗಿದೆ, ಕೇವಲವಾಗಿದೆ, ಅವಿಶೇಷವಾಗಿದೆ, ಆದರೆ ನಿರಂತರವಲ್ಲ. ನಿರಂತರ ಅಂತನ್ನುವುದಕ್ಕರ್ಥ ಏನು ಅಂದರೆ ಅದಕ್ಕೆ ಹೇಳ್ತಾರೆ ಹಸ್ತವಿತಸ್ತ್ಯಾದಿ ಏಕದೇಶ ವಿಶೇಷ ಭಿನ್ನ. ಹಸ್ತವಿತಸ್ತ್ಯಾದಿ ಎಂಬಂತಹ 1 ಮೊಳ, 1 ಕೈ, 1 ಅಂಗುಲ ಇತ್ಯಾದಿಯಾದಂತಹ ಏನು ಏಕದೇಶ ವಿಶೇಷವೋ ಆ ಏಕದೇಶಗಳಿಂದ ಭಿನ್ನವಾಗಿರುವಂತಹದ್ದು ಇಂತಹ ಯಾವ ಭಗವಂತನ ರೂಪವೋ, ಯಾವುದರಲ್ಲೂ ಅಂತರ್ಯಾಮಿಯಾಗಿರಬಾರದು, ಯಾವ ಕಾರ್ಯವನ್ನು ಮಾಡುವುದಕ್ಕೂ ತೊಡಗಿರಬಾರದು, ಅಂತಹ ರೂಪಕ್ಕೆ ರೂಪದ ದೃಶ್ಯಮಾನವಾದ ಪರಿಚ್ಛಿನ್ನ ಪರಿಮಾಣವುಳ್ಳ ಆ ವಿಧವಾದ ರೂಪ ವಿಶೇಷಗಳು ಅಲ್ಲದ, ಹಾಗೂ ಅದರ ಏಕದೇಶವೂ ಅಲ್ಲದ ಯಾವ ಭಗವಂತನ ರೂಪಗಳು, ಆ ರೂಪಗಳು ಪರಮ ಮಹಾನ್, ಅಂದರೆ ಅನಂತ ದೇಶವ್ಯಾಪಿ. ಇಂಥ ಅನಂತ ದೇಶವ್ಯಾಪಿಯಾದ ರೂಪಗಳು ಎಷ್ಟು ಪರಮಾತ್ಮನದು? ಅನಂತಾನಂತ. ಅದು ಯದ್ಯಪಿ ಶೂನ್ಯನಾಮಕ ಪರಮಾತ್ಮ ಒಬ್ಬ, ನಿಜವಾಗಿ ಶೂನ್ಯನಾಮಕ, ಬ್ರಹ್ಮನಾಮಕ, ನಾರಾಯಣ ಅಂತ ಹೇಳಿ ಅವನನ್ನು ಕರೀತಾರೆ. ಆದರೆ ಈ ಕೃಷ್ಣ, ಈ ರಾಮ, ಈ ಪರಶುರಾಮ, ಈ ವೇದವ್ಯಾಸಾದಿ ರೂಪಗಳಿಗೂ ಕೂಡ ಅಷ್ಟೇ ದೊಡ್ಡ ಪರಿಮಾಣವಿದೆ, ಅದರಲ್ಲಿ ವಿವಾದವಿಲ್ಲ. ಆಗ ಆ ಲೆಕ್ಕವನ್ನು ನಾವು ವಿಚಾರ ಮಾಡಲಾಗಿ ಅದು ಅನಂತ ದೇಶವ್ಯಾಪಿಯಾದದ್ದು, ಪರಮಮಹಾನ್ನೇ ಆದದ್ದು ಎಂದಾಗಿ ಹೇಳುವುದಕ್ಕೆ ಆಚಾರ್ಯರು ಇಲ್ಲೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಸರ್ವಗತೆ ಪ್ರಾದೇಶ, ಪ್ರಾದೇಶ ಅಂದರೆ ಒಂದು ಗೇಣು, ಪ್ರಾದೇಶ ಮಾತ್ರಮಪಿ ವಿದ್ಯತೆ ಇತ್ಯತಃ ನಿರಂತರ ಇತಿ. ಅಂದರೆ ಒಂದು ಗೇಣು, 1 ಮೊಳ ಇತ್ಯಾದಿಯಾದ ಏಕದೇಶ ವಿಶೇಷಗಳನ್ನು
ಗ್ರಹಿಸಬೇಡಿ. ಆ ಏಕದೇಶ ವಿಶೇಷಗಳಿಂದಲೂ ಭಿನ್ನವಾದ, ಭಿನ್ನ ಅಂದರೆ ಸವಿಶೇಷಾಭೇದವುಳ್ಳ. ಎಂಬುದಾಗಿ ಹೇಳಿದಂತಾಯಿತು. ಹಾಗಾಗಿ ಸರ್ವಗತೆ ಪ್ರಾದೇಶ ಮಾತ್ರಮಪಿ ವಿದ್ಯತೆ ಇತ್ಯತಃ ನಿರಂತರಃ ಇತಿ ಯಃ ಪರಬ್ರಹ್ಮಣಃ ಯಃ ಕೇವಲ ಭಾವಃ ಅಂಡಾದ್ಯಂತಃ ಪ್ರವಿಷ್ಟಂ ತದಾವರಕಂ ತಸ್ಸೈವ ಪರಮಪುರುಷಾದಿರೂಪಾಂತರಂ ತದೇಕದೇಶಂಚ ವಿನಾ. 4 ಮಾತಿನಲ್ಲಿ ಶ್ರೀಮದಾಚಾರ್ಯರು ಭಾಗವತದ ಸಮಗ್ರ ಸಾರವನ್ನು ತಂದುಬಿಟ್ರು. ಸ್ವರೂಪಾವಸ್ಥಿತಸ್ಯ ಅಂತನ್ನುವುದರಿಂದ ಅಂಡಾದ್ಯಂತಃ ಪ್ರವಿಷ್ಟವಾದ ರೂಪವನ್ನು ಬಿಟ್ಟು, ಕೈವಲ್ಯಂ ಅಂತನ್ನುವುದರಿಂದ ಬ್ರಹ್ಮಾಂಡಕ್ಕೆ ಆವರಕವಾದ ರೂಪವನ್ನು ಬಿಟ್ಟು, ಅವಿಶೇಷ ಎನ್ನುವುದರಿಂದ ಅದೇ ಪರಮಾತ್ಮನ ಆ ಆವರಕವಾದ ಭಗವಂತನೇನಿದ್ದಾನೆ ಅವನದೇ ಆವರಕವಾಗದಿರುವ ಪರಮಪುರುಷಾದಿ ರೂಪಾಂತರಗಳಿವೆ, ಅಷ್ಟೇ ಪರಿಮಾಣವುಳ್ಳದ್ದು. ಆ ತರಹದ ರೂಪಾಂತರವನ್ನು ಬಿಟ್ಟು ನಿರಂತರ ಎನ್ನುವುದರಿಂದ ಅಂಥ ರೂಪ, ಆ ಏನು ಪರಮ ಮಹತ್ತಾದ ಪರಮಾತ್ಮನ ರೂಪವಿದೆಯೋ ಅದರ ಏಕದೇಶವೇನಿದೆ, ಪ್ರಾದೇಶಾದಿ ರೂಪವಾದಂತಹ ಏಕದೇಶ, ಅದನ್ನು ಬಿಟ್ಟು, ಹೀಗೆ ಅಂಡಾದ್ಯಂತ ಪ್ರವಿಷ್ಟವಾದ ರೂಪವನ್ನು ಬಿಟ್ಟು, ಆವರಕವಾದ ಭಗವಂತನ ರೂಪವನ್ನು ಬಿಟ್ಟು, ಪರಮಪುರುಷಾದಿ ರೂಪಾಂತರಗಳನ್ನು ಬಿಟ್ಟು, ತದೇಕದೇಶವನ್ನು ಬಿಟ್ಟು ಇದ್ದ ಯಾವ ಸರ್ವಗತವಾದ ರೂಪವೋ ಅದುವೇ ಪರಮಮಹಾನ್. ಅದಕ್ಕೆ ಪರಮಮಹಾನ್ ಎಂದು ಕರೆಯಬೇಕು ಎಂದಾಗಿ ಆಚಾರ್ಯರು ಭಾಗವತದ ಸಮಗ್ರವಾದ ಅಂಶವನ್ನು ತಮ್ಮ ಶಬ್ದಗಳಲ್ಲಿ ವ್ಯಾಖ್ಯಾನವನ್ನು ಮಾಡಿದರು. ಕಾಲಕೋಟಿ ವಿಹೀನತ್ವಂ ಕಾಲಾನಂತ್ಯಂ ವಿದುರ್ಬುಧಾ. ಕೋಟಿ ಅಂದರೆ ಅವಧಿ, ಕಾಲಕೋಟಿ ಅಂದರೆ ಕಾಲತಃ ಅವಧಿ, ಅಂದರೆ ಹುಟ್ಟು ಆದರೆ ಕಾಲತಃ ಅವಧಿ ಬಂತು, ಸಾಯುವುದಾದರೆ ಕಾಲತಃ ಅವಧಿ ಬಂತು. ಹುಟ್ಟಿಲ್ಲದಿದ್ದರೆ ಅನಾದಿಯಾದರೆ ಕಾಲತಃ ಅವಧಿ ಇಲ್ಲ, ಸಾಯದಿದ್ದರೆ ನಾಶವಾಗದಿದ್ದರೆ ಕಾಲತಃ ಅವಧಿ ಇಲ್ಲ. ಹಾಗಾಗಿ ಕಾಲತಃ ಪೂರ್ವಾವಧಿಯೂ ಇಲ್ಲದ ಉತ್ತರಾವಧಿಯೂ ಇಲ್ಲದಂತಹ ಯಾವ ವಸ್ತುವೋ ಅದು ಕಾಲಕೋಟಿ ವಿಹೀನ. ಕೋಟಿ ಅಂದರೆ ಅವಧಿ, ಕಾಲಾವಧಿರಹಿತವಾದದ್ದು. ಇದನ್ನೇ ಕಾಲಾನಂತ್ಯ ಎಂದು ಕರೆಯುತ್ತಾರೆ. ದೇಶಕೋಟಿ ವಿಹೀನತ್ವಂ, ದೇಶದ ಕೃತವಾದ ಅವಧಿ, ಇಲ್ಲಿಯವರೆಗೆ ಮಹಾರಾಷ್ಟ್ರ, ಇಲ್ಲಿಯವರೆಗೆ ಭಾರತ ದೇಶ, ಇಲ್ಲಿಯವರೆಗೆ ಚೀನ ದೇಶ, ಅಲ್ಲಿಯವರೆಗೆ ಅಮೇರಿಕಾ, ಇಲ್ಲಿಯವರೆಗೆ ಸ್ವರ್ಗ, ಅದರ ಮೇಲೆ ಸತ್ಯಲೋಕ, ಇಲ್ಲಿಯವರೆಗೆ ಸತ್ಯಲೋಕ, ಆಮೇಲೆ ಸತ್ಯಲೋಕವಿಲ್ಲ. ಹೀಗೆ ನಾವೆಲ್ಲ ದೇಶಗಳಿಗೂ ಕೂಡ ಲೋಕಗಳಿಗೂ ದೇಶದ ಅವಧಿಯನ್ನು ಹೇಳ್ತಾ ಹೋಗ್ತೇವೆ. ಆ ವಿಧವಾದಂತಹ ದೇಶದ ಅವಧಿ ಇರುವಿಕೆ ಅನ್ನುವುದೇ ದೇಶಾನಂತ್ಯ. ಗುಣಾನಾಂ ಅಪ್ರಮೇಯತ್ವಂ ವಸ್ತ್ವಾನಂತ್ಯಂ ವಿದೋ ವಿದುಹು. ವಸ್ತುವಿನ ಅನಂತ್ಯ ಎಂದರೆ ಗುಣಗಳು ಅಪ್ರಮೇಯ, ಗುಣಗಳನ್ನು ಎಣಿಸಲು ಸಾಧ್ಯವೇ ಆಗಬಾರದು. ಹಾಗಿದ್ದರೆ ಆಗ ವಸ್ತ್ವಾನಂತ್ಯ ಅಂತ ಕರೀತಾರೆ. ಅನಂತವಾದ ಗುಣಗಳು. ತಥಾಚ ಕಾಲತಃ ಅನಂತ, ದೇಶತಃ ಅನಂತ, ಗುಣತಃ ಅನಂತ ಅಥವಾ ವಸ್ತುತಃ ಅನಂತ. ಈ ವಿಧವಾದ ತ್ರಿವಿಧಂ ಅನಂತ್ಯಂ, ಈ 3 ವಿಧವಾದ ಅನಂತ್ಯವೆನ್ನುವುದು ಹರೇಹೇ ನಿತ್ಯಂ, ಪರಮಾತ್ಮನಿಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇದ್ದೇ ಇದೆ. ಅನ್ಯಸ್ಯ ಕಸ್ಯಚಿತ್ ನ, ಯಾರಿಗೂ ಈ ತ್ರಿವಿಧಾನಂತ್ಯವಿಲ್ಲ. ಕಾಲಕೃತವಾದ ಅನಂತ್ಯ ಅನಾದಿ ನಿತ್ಯವಾದ ಜೀವರಿಗೆ ಇದೆ, ಆಕಾಶಕ್ಕೆ ಇದೆ, ಪ್ರಕೃತಿಗೆ ಇದೆ, ವರ್ಣಕ್ಕಿದೆ, ಹೀಗೆ ಕೆಲವು ಪದಾರ್ಥಗಳಿಗಿದೆ. ಕಾಲತಃ ಅನಂತತ್ವ ಯಾಕೆಂದರೆ ಅನಾದಿ ಹಾಗೂ ನಿತ್ಯವಾದದ್ದರಿಂದ. ಆದರೆ ದೇಶತಃ ಅನಂತವಿಲ್ಲ. ದೇಶತಃ ಅನಂತ್ಯವೂ ಇದೆ. ಅವ್ಯಾಕೃತಾಕಾಶ, ಮಹಾಕಾಲ, ಪ್ರಕೃತಿ, ವರ್ಣ, ಲಕ್ಷ್ಮೀದೇವಿ, ಈ 5 ಜನರಿಗೆ 5 ಪದಾರ್ಥಗಳಿಗೆ ದೇಶತಃ ಅನಂತ್ಯವಿದೆ. ಆದರೆ ಗುಣತಃ ಅನಂತ್ಯವಿಲ್ಲ. ಗುಣತಃ ಅನಂತ್ಯ ಮಾತ್ರ ಕೇವಲ ಭಗವಂತನಿಗೆ, ಮತ್ತೊಬ್ಬರಿಗಿಲ್ಲ. ಹರೇರ್ನಾನ್ಯಸ್ಯ ಕಸ್ಯಚಿತ್ ತಸ್ಯ ಸರ್ವಸ್ವರೂಪೇಷು ಅಪ್ಯಾನಂತ್ಯಂ ತ್ರಿಲಕ್ಷಣಂ.
ಅನಂತ್ಯಂತೂ ತ್ರಿಲಕ್ಷಣಂ. ಪರಮಾತ್ಮನ ಎಲ್ಲ ರೂಪಗಳಲ್ಲಿ ಇದು ಬಹಳ ಮಹತ್ವ. ಅಂದರೆ ಇಷ್ಟೊತ್ತಿನವರೆಗೆ ಹೇಳಿದ್ದು ಪರಮ ಮಹಾನ್ ಎಂದು ಹೇಳುವಂತಹ ರೂಪ ಒಂದೇ ಒಂದು, ಕೆಲವು ರೂಪ ಅಷ್ಟು ಪರಮ ಮಹಾನ್ನಾಗಿವೆ. ಕೃಷ್ಣ, ರಾಮ, ಹಯಗ್ರೀವ, ವೇದವ್ಯಾಸ, ನರಸಿಂಹ ಇತ್ಯಾದಿ ರೂಪಗಳೆಲ್ಲವೂ ಚಿಕ್ಕ ಚಿಕ್ಕ ರೂಪಗಳು ಅಂತ ಸರ್ವಥಾ ಭಾವಿಸಬೇಡಿ. ಅದಕ್ಕೆ ಹೇಳಿದರು ಸರ್ವರೂಪೇಶ್ವಪಿ ತ್ರಿಲಕ್ಷಣಂ ಅನಂತ್ಯಂ. ಮೂರೂ ವಿಧವಾದ ಅನಂತ್ಯ, ಪರಮ ಮಹತ್ತಾದದ್ದು. ಕೃಷ್ಣ ಎಷ್ಟಿದ್ದಾನೆ ಪರಮ ಮಹತ್, ಅದನ್ನೇ ಪರಮಾತ್ಮ ತೋರಿಸಿಬಿಟ್ಟ ವಿಶ್ವರೂಪಾಧ್ಯಾಯದಲ್ಲಿ. ಪರಮಾತ್ಮ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹಾಗಾಗಿ ಅನಂತವಾದದ್ದು ಪರಮಾತ್ಮನ ರೂಪ. ಸರ್ವಸ್ವರೂಪೇಶು ಅನಂತ್ಯಂತೂ ತ್ರಿಲಕ್ಷಣಂ ತಥಾಪಿ. ಇದೇ ಮಹತ್ವದ ಮಾತು. ಇದು ಶಾಸ್ತ್ರದಿಂದ ನಾವು ತಿಳಿಯಬೇಕಾಗಿರುವಂತಹ ಅತ್ಯಂತ ಸೂಕ್ಷ್ಮವಾದ ತತ್ವ, ಬಹಳ ಸೂಕ್ಷ್ಮವಾದ ತತ್ವ. ಅಂದರೆ ಅರ್ಥ ಏನು? ಇದನ್ನು ಅನುವ್ಯಾಖ್ಯಾನದಲ್ಲಿ ಮತ್ತು ಸುಧಾದಲ್ಲಿ ಇದರ ಬಗ್ಗೆ ಚರ್ಚೆ ಬೇಕಾದಷ್ಟು ಬಹಳ ಸುಂದರವಾಗಿ ಬಂದಿದೆ. ಕಾಲಾನಂತ್ಯವಿದೆ ಅಂತಂದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಎಲ್ಲ ರೂಪಗಳೂ ಇವೆ, ಎಲ್ಲ ರೂಪಗಳೂ ಇವೆ. ಪರಮಾತ್ಮನ ಶಿಶುರೂಪ ರಾಮರೂಪ, ಕೃಷ್ಣ ರೂಪದಲ್ಲಿ ಪರಮಾತ್ಮ ಶಿಶು ರೂಪವನ್ನು ತೋರಿದ. ಆ ಶಿಶುರೂಪವು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇತ್ಯಾದಿ. ಆ ರೂಪಗಳಲ್ಲಿ ಅನಂತ ಗುಣಗಳೂ ಇವೆ. ಪರಮಾಣುವಿನ ಪ್ರದೇಶದಲ್ಲಿ ಇದ್ದಂತಹ ಭಗವಂತನ ರೂಪದೂ ಕೂಡ ಅನಂತ ಗುಣವುಳ್ಳದ್ದು, ಅನಾದಿಯಿಂದ ಅನಂತ ಕಾಲವಾದದ್ದು. ಆದರೆ ವ್ಯತ್ಯಾಸ ಇಷ್ಟೇ, ದೇಶತಃ ಏನು ಪರಿಮಾಣವಿದೆಯಲ್ಲ ಅದು ದೇಶತಃ ಅನಂತತ್ವನೂ ಇದೆ, ದೇಶತಃ ಪರಿಮಿತತ್ವನೂ ಇದೆ. ಕಾಲತಃ ಅನಂತತ್ವವೂ ಇದೆ, ಕಾಲತಃ ಪರಿಮಿತತ್ವವೂ ಇದೆ ಅಂತನ್ಲಿಕ್ಕಿಲ್ಲ. ಕಾಲತಃ ಪರಿಮಿತತ್ವವೆಂದರೆ ದೇವರು ಹುಟ್ಟೇಬೇಕು. ಆ ರೂಪ ಪರಮಾತ್ಮನದು ನಮ್ಮಂತೆ ಹುಟ್ಟಲೇಬೇಕು, ಮೊದಲಿಗೆ ಇರಲೇಬಾರದು. ಅಂದರೆ ಮಾತ್ರ ಕಾಲತಃ ಪರಿಮಿತ ಅಂತ ಹೇಳಲಿಕ್ಕಾಗಲ್ಲ. ಅದೇ ರೀತಿ ಗುಣತಃ ಅನಂತ ಅಂತಂದರೆ ಅಲ್ಪವಾದ ಗುಣಗಳೇ ಇರಬೇಕು, ಅದಿಲ್ಲ. ಹಾಗಾಗಿ ಅನಾದಿ ಹುಟ್ಟಿಲ್ಲ, ನಿತ್ಯ ನಾಶವಿಲ್ಲ, ಅನಂತ ಗುಣಗಳಿವೆ. ಆದ್ದರಿಂದ ಕಾಲಾನಂತ್ಯ ಗುಣಾನಂತ್ಯಗಳಲ್ಲಿ ಏನೂ ವ್ಯತ್ಯಾಸ ಮಾಡೋ ಹಾಗಿಲ್ಲ. ದೇಶಾನಂತ್ಯದಲ್ಲಿ ಮಾತ್ರ ವ್ಯತ್ಯಾಸವಿದೆ. ಅನಂತವಾಗಿ ದೇವರು ಕಾಣಬಹುದು, ಅನಂತವಾಗಿ ಭಗವಂತ ಕಾಣದಿರಬಹುದು. ಆ ಕಾಣದಿರುವಂತಹ ರೂಪವೇನಿದೆಯಲ್ಲ ಅದು ಕೇವಲ ಅದು ನಮಗೆ ಇಷ್ಟೇ ರೂಪ ಅಂತನ್ನೋದು ಇದು ಮೋಸವಲ್ಲ, ಭ್ರಮ ಅಲ್ಲ. ಪರಮಾತ್ಮ ಕೃಷ್ಣ ಇಷ್ಟೆತ್ತರ ಇದ್ದಾನೆ, ವೇದವ್ಯಾಸರು ಇಷ್ಟೆತ್ತರ ಇದ್ದಾರೆ, ಇದು ಯಾವುದೂ ಭ್ರಮವಲ್ಲ, ಇದೆಲ್ಲವೂ ಯಥಾರ್ಥ ಜ್ಞಾನವೇ. ಅದಕ್ಕೆ ಹೇಳಿದರು ತಥಾಪಿ ದೇಶತಸ್ತಸ್ಯ ಪರಿಚ್ಛೇದೋಪಿ ವಿದ್ಯತೆ. ದೇಶತಃ ಪರಿಚ್ಛೇದವೂ ಇದೆ, ಪರಿಮಿತತ್ವವೂ ಇದೆ, ಅಪರಿಮಿತನೂ ಆಗಿದ್ದಾನೆ. ಪರಿಮಿತ ಅಪರಿಮಿತ ಎರಡೂ ಆಗಿದ್ದಾನೆ ಭಗವಂತ. ಕಾಲತಃ ಹೀಗಲ್ಲ, ಕಾಲತಃ ಹೀಗೆ ಅಂತಂದರೆ ಹುಟ್ಟು ಬರಬೇಕು ದೇವರಿಗೆ. ಹುಟ್ಟು ದೋಷ, ಜನ್ಮ ದೋಷ, ಮರಣ ದೋಷ, ಅಲ್ಪಗುಣತ್ವ ದೋಷ. ಪರಮಾತ್ಮ ಭಕ್ತರ ಕಾರ್ಯವನ್ನು ಮಾಡುವುದಕ್ಕಾಗಿ, ತನ್ನ ಉದ್ದೇಶಗಳನ್ನು ಸಾಧಿಸುವುದಕ್ಕಾಗಿ, ವಿಹಾರ ಮಾಡುವುದಕ್ಕಾಗಿ ಪರಮಾತ್ಮ ಅಲ್ಪ ರೂಪಗಳನ್ನು, ಅಲ್ಪ ಪರಿಮಾಣದ ರೂಪವನ್ನು ಪಡೆದಿದ್ದಾನೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ. ಹೊರತು ಅಲ್ಪ ಗುಣವುಳ್ಳವನಾಗುವುದಿಲ್ಲ, ಅಲ್ಪ ಕಾಲದಲ್ಲಿ ಹುಟ್ಟಿ ಸತ್ತು ಹೋಗುವುದಿಲ್ಲ ದೇವರು. ಮತ್ತೆ ನಾಳಿನ ದಿವಸ ತಿಳಿಯೋಣ. ತಥಾಪಿ ದೇಶತಸ್ತಸ್ಯ ಪರಿಚ್ಛೇದೋಪಿ ವಿದ್ಯತೆ. ಪರಿಚ್ಛೇದ ತಥಾ ವ್ಯಾಪ್ತಿ ಏಕರೂಪೇಪಿ ಯುಜ್ಯತೆ. ಇದೇ ಪರಮಾತ್ಮನ ಅಚಿಂತ್ಯ ಶಕ್ತಿ. ಒಂದೇ ರೂಪ, ಆ ರೂಪವೇ ಪರಿಚ್ಛಿನ್ನವೂ ಆಗಿದೆ, ಅದೇ ರೂಪ ಅನಂತವೂ ಆಗಿದೆ ದೇಶತಃ. ಇದು ಸಾಧ್ಯವಿದೆ. ಹೇಗೆ? ತಸ್ಯಾಚಿಂತ್ಯಾದ್ಭುತ ಐಶ್ವರ್ಯ, ಪರಮಾತ್ಮನ ಅಚಿಂತ್ಯವಾದ ಐಶ್ವರ್ಯ, ಅಚಿಂತ್ಯವಾದ ಅದ್ಭುತವಾದ ಸಾಮರ್ಥ್ಯದಿಂದಾಗಿ ಇದು ಸಾಧ್ಯವಿದೆ ಎಂಬುದಾಗಿ ಹೇಳ್ತಾರೆ.
ಶ್ರೀಕೃಷ್ಣಾರ್ಪಣಮಸ್ತು.